ಹಾವೇರಿಯಲ್ಲಿ ಯುವತಿಗೆ ಲವ್ ಸೆಕ್ಸ್ ದೋಖಾ ಲವ್ ಮಾಡಿ ಗರ್ಭಿಣಿ ಮಾಡಿ ಕೈ ಕೊಟ್ಟಿದ್ದಾನೆ ಪ್ರಿಯಕರ. ಹೀಗಾಗಿ ಆ ಒಂದು ಹುಡುಗಿಯ ಒಂದು ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿಯಲ್ಲಿ ಯುವತಿಗೆ ಲವ್ ಸೆಕ್ಸ್ ದೋಖಾ. ಯುವಕನೊಬ್ಬ ಯುವತಿಗೆ ಲವ್ ಮಾಡಿ ಲವ್ ಸೆಕ್ಸ್ ದೋಖಾ ಮಾಡಿದ್ದಾನೆ. ಲವ್ ಮಾಡಿ ಪ್ರೆಗ್ನೆಂಟ್ ಮಾಡಿ ಕೈ ಕೊಟ್ಟಿದ್ದಾನೆ ಪ್ರಿಯಕರ. ಮನನೊಂದ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ನೇಣು ಬಿಗಿದುಕೊಂಡು. ಪ್ರಿಯಕರನ ಮನೆ ಮುಂದೆ ಶವವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ರಾಣೆಬೆನ್ನೂರಿನ ಕುದುರಿಹಾಳ ಗ್ರಾಮದಲ್ಲಿರುವಂತಹ ಯುವಕನ ಮನೆ ಬಿಟ್ಟು ಪರಾರಿಯಾಗಿರುವಂತಹ ಹುಡುಗನ ಕುಟುಂಬಸ್ಥರು. 22 ವರ್ಷದ ಸಿಂಧು ಪರಮನನ್ನವರ್ ಮೃತ ದುರ್ದೈವಿ ಯುವತಿ. ಆರೋಪಿ ಶರತ್ ಕುಮಾರ್ ಲವ್ ಏನ್ ಮಾಡಿದ್ನಲ್ಲ ಈ ಯುವತಿಯನ್ನ, ಆತನೇ ಶರತ್ ಕುಮಾರ್. 28 ವರ್ಷದ ಶರತ್ ಕುಮಾರ್ ಪರಾರಿಯಾಗಿದ್ದಾನೀಗ. 5 ವರ್ಷದಿಂದ ಪ್ರೀತಿಯಲ್ಲಿದ್ದಂಥ ಶರತ್ ಹಾಗೂ ಸಿಂಧು ಇಬ್ಬರು ಒಬ್ಬರಿಗೊಬ್ಬರು ಲವ್ ಮಾಡ್ತಾ ಇದ್ರು. ಇನ್ನು ಲವ್ ಸೆಕ್ಸ್ ದೋಖಾ ಮಾಡಿ ಪರಾರಿಯಾಗಿದ್ದಾನೆ ಶರತ್. ಹೀಗಾಗಿ ಸಿಂಧು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಗರ್ಭಿಣಿ ಮಾಡಿ ಕೈಕೊಟ್ಟ ಪ್ರಿಯಕರ ಹಾಗೂ ಆ ಯುವತಿಯನ್ನ ಮೃತ ಸಿಂಧು ಪರಮನನ್ನವರ್ ಅವರ ಕುಟುಂಬಸ್ಥರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮನೆ ಮುಂದೆನೆ ಆ ಸಿಂಧು ಹೆಣವನ್ನ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಮೇಶ್, ಏನಿದು ಲವ್ ಸೆಕ್ಸ್ ದೋಖಾ ಕಹಾನಿ? ಕಾರ್ತಿಕ್, ಈ ಒಂದು ಪ್ರಕರಣ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕುದುರೆಹಾಳ ಗ್ರಾಮದಲ್ಲಿ. ಈಗ ಯುವತಿಯ ಶವವನ್ನ ಇಟ್ಟು ಅವರ ಕುಟುಂಬಸ್ಥರು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಯುವತಿ ಅಂದ್ರೆ ಬ್ಯಾಡಗಿ ತಾಲೂಕಿನ ಶಂಕರೀಪುರ ಗ್ರಾಮದಲ್ಲಿ ಸಿಂಧು ಅನ್ನುವ 22 ವರ್ಷದ ಏನು ಯುವತಿ ಇದ್ದಾರೆ, ಇವರು ನೇಣಿಗೆ ಶರಣಾಗಿರ್ತಾರೆ. ಸೊ ಹೀಗಾಗಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ತೀರ್ಮಾನ ಮಾಡಿದ ಬಳಿಕ ಈಗ ಅವಳ ಒಂದು ಮೃತದೇಹವನ್ನ ತೆಗೆದುಕೊಂಡು ರಾಣೆಬೆನ್ನೂರು ತಾಲೂಕಿನ ಕುದುರೆಹಾಳ ಗ್ರಾಮದಲ್ಲಿ ಇರುವಂತಹ ಏನು ಶರತ್ ಕುಮಾರ್ ಎನ್ನುವಂತಹ ಏನು ಯುವಕ ಏನಿದ್ದಾನೆ ಆ ಪ್ರೀತಿಸಿದ ಯುವಕನ ಮನೆ ಮುಂದೆ ಈಗ ಮೃತದೇಹವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಒಂದೇ ಆಗಿದೆ. ಏನು 5 ವರ್ಷಗಳಿಂದ ಪ್ರೀತಿಸುವಂತಹ ಶರತ್ ಕುಮಾರ್ ಈಗ ಅವಳನ್ನ ಗರ್ಭಿಣಿಯ ಮಾಡಿ, ಅಂದ್ರೆ ಅವಳ ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ಗರ್ಭಿಣಿಯಾದ ಬಳಿಕ ಅವಳನ್ನ ಮದುವೆ ಆಗುವುದಕ್ಕೆ ಈಗಾಗಲೇ ತಿರಸ್ಕಾರ ಮಾಡಿರುವ ನಿಟ್ಟಿನಲ್ಲಿ ಈ ಸಂಬಂಧ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ ಏನಂತಂದ್ರೆ ಒಂದು ಮಾತುಕತೆ ನಡೆಯುತ್ತೆ, ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಂದ್ರೆ ರಾಣೆಬೆನ್ನೂರು ಗ್ರಾಮೀಣ ಠಾಣೆಯಲ್ಲಿ ಇರ್ತಕ್ಕಂಥ ಪೊಲೀಸರು ಅಥವಾ CPI ಇರ್ತಾರೋ ಅಥವಾ PSI ಇರ್ತಾರೋ ಅಥವಾ ಅಲ್ಲಿರ್ತಕ್ಕಂಥ ಏನೋ ಹೆಡ್ ಕಾನ್ಸ್ಟೇಬಲ್ ಏನ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಈ ಸಂಬಂಧವಾಗಿ ಈಗ ಮೃತ ಸಿಂಧು ಅವರ ಒಂದು ಏನಿದೆ ಶವವನ್ನ ಇನ್ನೂ ಪ್ರತಿಭಟನೆ ನಡೀತಾ ಇದೆ ಅಥವಾ ಶವವನ್ನ ಅಂತ್ಯ ಸಂಸ್ಕಾರ ಮಾಡಿದಾರೆ ಹೇಗೆ ಅಂತ? ಕಾರ್ತಿಕ್, ಇವಾಗ್ಲೂ ಕೂಡ ಅವರ ಒಂದು ಅಂದ್ರೆ ಏನು ಸಿಂಧು ಏನಿದ್ದಾರೆ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರ ಅಂದ್ರೆ ಹುಡುಗನ ಮನೆಯ ಮುಂದೆನೆ ಇಟ್ಟುಕೊಂಡು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟಂತ ಪೊಲೀಸರು ಬಂದು ಅವರ ಒಂದು ಮನವೊಲಿಕೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಬೇಡಿಕೆ ಇರುವಂತದ್ದು ಒಂದೇ ಆಗಿದೆ, ಆರೋಪಿ ಆಗಿರ್ತಕ್ಕಂಥ ಶರತ್ ಕುಮಾರ್ನ ಬಂಧಿಸಬೇಕು. ಜೊತೆಗೆ ರಾಜಸಂಧಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಪೊಲೀಸರು ಸರಿಯಾಗಿ ತಮ್ಮ ಜವಾಬ್ದಾರಿಯನ್ನ ಮಾಡದೆ, ಅಂದ್ರೆ ರಾಣೆಬೆನ್ನೂರು ಗ್ರಾಮೀಣ ಠಾಣೆಯ ಪೊಲೀಸರು ಜವಾಬ್ದಾರಿಯನ್ನ ನಿಭಾಯಿಸದೆ ಕರ್ತವ್ಯನ ಮಾಡದೆ ಹುಡುಗನ ಪರವಾಗಿ ಮಾತನಾಡಿ ಅದರ ಹುಡುಗನ ಕಡೆಯಿಂದ ಹಣವನ್ನ ತೆಗೆದುಕೊಂಡು ಹುಡುಗಿಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ರಾಣೆಬೆನ್ನೂರು ಗ್ರಾಮೀಣ ಠಾಣೆಯ ಪೊಲೀಸರ ಮೇಲೆ ಬಂದಿರುವಂತದ್ದು. ಹೀಗಾಗಿ ಇನ್ನೂ ಕೂಡ ಅವಳ ಒಂದು ಮೃತದೇಹ ಅಂದ್ರೆ ಕುದುರೆಹಾಳ ಗ್ರಾಮದಲ್ಲಿರುವಂತಹ ಯುವಕನ ಮನೆ ಮುಂದೆ ಇರುವಂತದ್ದು.
ಈ ಒಂದು ಪ್ರಕರಣ ಅಥವಾ ಈ ಒಂದು ಕುಟುಂಬಸ್ಥರ ಆಕ್ರಂದನ ಅದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನು ಇದು ಕಾದು ನೋಡ್ಬೇಕಾಗಿದೆ ಕಾರ್ತಿಕ್. ಇನ್ನ ಈಗ ಸತ್ಯ ಪರಾರಿಯಾಗಿರುವಂತಹ ಏನಂತಂದ್ರೆ, ಶರತ್ ಕುಮಾರ್ ಸಿಕ್ನಾ ಹೇಗೆ ಅಂತ ಕಾರ್ತಿಕ್ ಏನು ಯಾವಾಗ ಈ ಒಂದು ವಿಷಯ ಒಂದು ಏನು ಶರತ್ ಕುಮಾರ್ ಅವರ ಮನೆಯವರಿಗೆ ತಿಳಿಯಿತು ಅಥವಾ ಶರತ್ ಕುಮಾರ್ಗೆ ತಿಳಿಯಿತು, ಕೂಡಲೇ ಏನಂತಂದ್ರೆ ಅವರ ಮನೆಯನ್ನ ಖಾಲಿ ಮಾಡಿಕೊಂಡು ಯಾಕಂದ್ರೆ ಬೇರೆ ಕಡೆ ಅಜ್ಞಾತ ಸ್ಥಳಕ್ಕೆ ಈಗಾಗ್ಲೇ ಅವರು ಹೋಗಿರುವಂತದ್ದು. ಹೀಗಾಗಿ ಅವರ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಮನೆಗೆ ಬೀಗವನ್ನ ಹಾಕಿ ಈಗ ಏನು ನಾಪತ್ತೆ ಆಗಿರುವಂತಹ ಶರತ್ ಕುಮಾರ್ ಅವರನ್ನ ಬಂಧಿಸಬೇಕಾಗಿರುವ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯೋನ್ಮುಖರಾಗಬೇಕಾಗಿದೆ. ಜೊತೆಗೆ ಈ ಸಂಬಂಧ ಗ್ರಾಮೀಣ ಠಾಣೆಯಲ್ಲೂ ಕೂಡ ಈಗಾಗಲೇ ಯುವತಿಯ ಸಂಬಂಧಿಕರು ಈಗಾಗಲೇ ದೂರನ್ನು ಕೊಡುವುದಕ್ಕೆ ತೀರ್ಮಾನಿಸಿದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಒಂದು ಆರೋಪಿಗಳಿದ್ರೆ ಎಲ್ಲರ ವಿರುದ್ಧವೂ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ಪೊಲೀಸರ ಮೇಲೂ ಕೂಡ ಏನಂತಂದ್ರೆ ದೂರು ಕೊಡೋದಕ್ಕೆ ಈಗಾಗಲೇ ತಯಾರಾಗಿದ್ದಾರೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಮೇಶ್.